ನಾವು ಎಲ್ಲ ರೀತಿಯ ಮಾಲಿನ್ಯವನ್ನ ಗಮನಿಸಲಿಕ್ಕೆ ಸಾಧ್ಯ ಇರತಕ್ಕಂಥ ಜಿಲ್ಲೆ ಎಂದರೆ ಪ್ರಾರಂಭ ಮಾಡಬೇಕು ಅನ್ನುವಂಥ ನಿರ್ಣಯದೊಂದಿಗೆ ಬಳ್ಳಾರಿಯಿಂದ ಇವತ್ತು ಪ್ರಪ್ರಥಮ ಪರಿಸರದ ಅರಿವು ಕಾರ್ಯಕ್ರಮವನ್ನ ಮಾಲಿನ್ಯ ನಿಯಂತ್ರಣ ಮಂಡಳಿ ನಮ್ಮ ಸಚಿವರು ಮತ್ತು ಇಲ್ಲಿನ ಸಂಸದರು, ಶಾಸಕರು, ಎಲ್ಲ ಜನಪ್ರತಿನಿಧಿಗಳು ಹಾಗೂ ಸರ್ಕಾರದ ಎಲ್ಲ ಅಧಿಕಾರಿಗಳ ಜವಾಬ್ದಾರಿಯಲ್ಲಿ ತಮ್ಮೆಲ್ಲರ ಸಹಕಾರದೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಬಂಧುಗಳೇ, ನಿಮಗೆಲ್ಲರಿಗೂ ಇವತ್ತು ಇದೊಂದು ಹೊಸತನದ ವಿಚಾರ, ಹೊಸತನದ ಕಾರ್ಯಕ್ರಮ. ಈ ರೀತಿಯ ಕಾರ್ಯಕ್ರಮವನ್ನು ಸಣ್ಣ ಪುಟ್ಟದಾಗಿ ನಿಮ್ಮ ಶಾಲಾ ಕಾಲೇಜುಗಳಲ್ಲೂ ಸಂಘ ಸಂಸ್ಥೆಗಳಲ್ಲೂ ನೀವು ನೋಡಿ ಆದರೆ ಪರಿಪೂರ್ಣವಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಅದರ ಸ್ಥಾಪನೆ ಹಿಂದೆ ಇರತಕ್ಕಂಥ ಉದ್ದೇಶ, ಆ ಸ್ಥಾಪನೆಗೆ ಕಾರಣೀಭೂತರಾದವರು, ಯಾವ ಕಾಯ್ದೆ ಅಡಿಯಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆಗೊಂಡಿದೆ, ಆ ಕಾಯ್ದೆಯನ್ನು ಮಾಡಲಿಕ್ಕೆ ಮೂಲ ಕಾರಣಗಳೇನು ಅನ್ನೋದನ್ನ ಮೊದಲು ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಕಾರಣ ಯಾಕೆಂದ್ರೆ ಸಾಧನೆ, ಸಾಧಕರು ಮತ್ತು ಆಡಳಿತ ನಡೆಸತಕ್ಕಂಥ ಸಂದರ್ಭದಲ್ಲಿ ಜವಾಬ್ದಾರಿಯ ಹೆಜ್ಜೆಯನ್ನು ದೇಶಕ್ಕಾಗಿ ಕೊಡುಗೆ ನೀಡಿದಂತ ಮಹಾನ್ ನಾಯಕರುಗಳನ್ನ ನಾವು ಸ್ಮರಿಸಲಿಲ್ಲ ಅಂತಂದ್ರೆ ನಾವು ಮುಂದಿನ ಇತಿಹಾಸವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಇತಿಹಾಸ ಗೊತ್ತಿಲ್ವೋ ಅವರು ಇತಿಹಾಸವನ್ನು ನಿರ್ಮಾಣ ಮಾಡಲಾರು ಅಂತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾಣಿಯಂತೆ ನಾನು ತಮ್ಮ ಮುಂದೆ ಕೆಲವು ವಿಚಾರಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, 1972ರಲ್ಲಿ ಒಂದು ಮಕ್ಕಳು ಸ್ವಲ್ಪ ಅಲ್ಲಿ ಯಾರಪ್ಪ ಇದ್ದಾರೆ, ಮಕ್ಕಳು ಕುತ್ಕೊಳ್ಬೇಕಪ್ಪ, ಹಂಗೆ ಕುತ್ಕೊಳ್ಳಿ, ದಯಮಾಡಿ ಮಕ್ಕಳಿಗೆ ಹೇಳ್ತಾರೆ ಕೂರ್ಸಿ. ನಿಮ್ಮ ಭವಿಷ್ಯತ್ತಿಗೆ ಬೇಕಾಗಿರ್ತಕ್ಕಂಥ ವಿಚಾರವನ್ನು ಹೇಳಲಿಕ್ಕೆ ಬಯಸಿರೋದ್ರಿಂದ ನೀವುಗಳು ಸಾವಧಾನದಿಂದ ಕುಳಿತು ಇದನ್ನು ಕೇಳಬೇಕು. 1972ರ ವಿಶ್ವಸಂಸ್ಥೆಯ ಸ್ಟಾಕ್ಹೋಮ್ನಲ್ಲಿ ವಿಶ್ವದ ಹಲವಾರು ನಾಯಕರು, ಹಲವಾರು ದೇಶಗಳು, ಸುಮಾರು 170ಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳು ಭಾಗವಹಿಸಿ ಮೊದಲು ಪರಿಸರದ ಬಗ್ಗೆ ವಿಶ್ವದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಪರಿಸರವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಚಿಂತನೆ ಮಾಡುವ ಉದ್ದೇಶ. ಅಲ್ಲಿಯ ಕಾರ್ಯಕ್ರಮದಲ್ಲಿ ಅಂದಿನ ಪ್ರಧಾನಮಂತ್ರಿ, ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನಮ್ಮ ದಿಟ್ಟ ನಾಯಕಿ ವಾಜಪೇಯಿ ಅವರಿಂದ ತುರ್ಕಿಯಿಂದ ಕಟ್ಟಿಕೊಂಡಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಆ ಸಮ್ಮೇಳನದಲ್ಲಿ ಭಾಗವಹಿಸಿದರು. ಆ ಒಂದು ಸಂದೇಶವನ್ನು ಹೊತ್ತು ನಮ್ಮ ದೇಶದಲ್ಲಿ ಪಾರ್ಲಿಮೆಂಟ್ ನಲ್ಲಿ ಮತ್ತು ಹಲವಾರು ಸ್ತರಗಳಲ್ಲಿ ಚರ್ಚೆಗಳನ್ನು ಮಾಡಿ ನಮ್ಮ ಪರಿಸರವನ್ನು ಉಳಿಸಬೇಕಾದಂತಹ ಮಹತ್ವವನ್ನು ಜಗತ್ತಿಗೆ ತಿಳಿಸಿಕೊಡೋದ್ರ ಜೊತೆಗೆ ನಮ್ಮ ಸಂಸತ್ತು ಮತ್ತು ವಿವಿಧ ವಿಭಾಗಗಳಲ್ಲಿ ಚರ್ಚೆ ನಡೆದಂತ ರೀತಿ ಇಂದಿರಾ ಗಾಂಧಿ ಅವರು ಹಲವು ಬಾರಿ ಪರಿಸರ ಸಂರಕ್ಷಣೆ ಬಗ್ಗೆ ಮಾತನಾಡಿ ಅವರು ಬರೀ ಪರಿಸರದ ಬಗ್ಗೆ ಮಾತನಾಡಲಿಲ್ಲ, ಅದಕ್ಕೆ ಉದ್ದೇಶ ಮಾಡಿ ಏನು ಕೆಲಸ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಂತ ಮಹಾನ್ ನಾಯಕಿ ಇಂದಿರಾ ಗಾಂಧಿ ಅವರನ್ನ ಈ ಸಂದರ್ಭದಲ್ಲಿ ಜ್ಞಾಪಿಸಲಿಕ್ಕೆ ಬಯಸ್ತೇನೆ. 72ರಲ್ಲಿ ಪರಿಸರ ಸಂರಕ್ಷಣೆ ಕಾರ್ಯಕ್ರಮ ರೂಪಿಸಲು ಸರ್ಕಾರಕ್ಕೆ ಸಲಹೆ ನೀಡಲು ರಾಷ್ಟ್ರೀಯ ಪರಿಸರ ಯೋಜನೆ ಮತ್ತು ಸಮನ್ವಯ ಸಮಿತಿಯನ್ನು ರಚನೆ ಮಾಡ್ತಾರೆ. ತದನಂತರ 1972ರಲ್ಲೇ ಇಂದು ನಮ್ಮ ಸಚಿವರು ಉಲ್ಲೇಖ ಕೊಟ್ಟಿದ್ದಾರೆ, ಅಳಿವಿನಂಚಿನಲ್ಲಿರುವ ಪ್ರಾಣಿ ಪಕ್ಷಿಗಳ ಪ್ರಭೇದಗಳನ್ನು ರಕ್ಷಿಸಲು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರನ್ನ ಜಾರಿಗೆ ತಂದದ್ದನ್ನು ನಾನು ಇವತ್ತು ಜ್ಞಾಪಿಸಲಿಕ್ಕೆ ಬಯಸ್ತೇನೆ. 1973ರಲ್ಲಿ ಅಳಿವಿನಂಚಿನಲ್ಲಿದ್ದ ಹುಲಿಗಳ ಮತ್ತು ಅವುಗಳ ಆವಾಸ ಸ್ಥಾನಗಳ ರಕ್ಷಣೆಗೆ ಪ್ರಾಜೆಕ್ಟ್ ಟೈಗರ್ ಎಂಬ ಯೋಜನೆಯನ್ನು ರೂಪಿಸಿರ್ತಕ್ಕಂಥದ್ದನ್ನ ನಾವು ಇವತ್ತು ನೋಡ್ತೇವೆ. ಹಾಗೆ ಪ್ರಮುಖವಾದಂತಹ ಘಟ್ಟ 1974ರಲ್ಲಿ ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತಂದು ಈ ಕಾಯ್ದೆಯಡಿ ಕೇಂದ್ರ ಮತ್ತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳನ್ನ ಸ್ಥಾಪನೆ ಮಾಡಿ
ಅದರ ನಿಯಂತ್ರಣಕ್ಕೆ ಮುನ್ನುಡಿಯನ್ನ ಬರೆದಂತ ಮಹಾನ್ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿ ಅವರು. ಇದರ ಜೊತೆಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ದೂರದೃಷ್ಟಿ ಪರವಾಗಿ ಸ್ಥಾಪನೆಗೊಂಡಂತ ನಮ್ಮ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇವತ್ತು 50 ವರ್ಷವನ್ನು ಪೂರೈಸಿ 51ನೇ ವರ್ಷದಲ್ಲಿ ನಾವು ಸಾಧನೆಯ ಒಂದು ಜವಾಬ್ದಾರಿಯ ಹೆಜ್ಜೆಯನ್ನು ನಾವು ಇಡ್ತಾ ಇದ್ದೇವೆ. ಅದಕ್ಕಾಗಿ ನಾವು ದಿವಂಗತ ಇಂದಿರಾ ಗಾಂಧಿಯವರನ್ನ ಮಂಡಳಿ ಹಾಗೂ ಸಾರ್ವಜನಿಕರು ಇವತ್ತು ಜವಾಬ್ದಾರಿಯುತವಾಗಿ ಅದನ್ನು ಸ್ಮರಿಸುವಂತ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಇವತ್ತು ಮಂಡ್ಯ ವತಿಯಿಂದ ತೀರ್ಮಾನ ಮಾಡಿ ಪ್ರತಿಯೊಂದು ವಿಭಾಗದಲ್ಲೂ ಪ್ರತಿಯೊಂದು ವರ್ಗದ ಜನರು, ವಿಶೇಷವಾಗಿ ಯುವಕರು, ವಿದ್ಯಾರ್ಥಿಗಳು, ಪರಿಸರವಾದಿಗಳು, ಕೈಗಾರಿಕೋದ್ಯಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿ ಎನ್ನುವಂತ ಮುಕ್ತವಾದಂತ ಅವಕಾಶವನ್ನ ಮಂಡಳಿ ಇವತ್ತು ಈ ರೀತಿಯ ಕಾರ್ಯಕ್ರಮಗಳಲ್ಲಿ ನಾವು ರೂಪಿಸ್ತಾ ಇದ್ದೇವೆ. ಹಾಗೆ ಕೊನೆಯದಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಜನ್ಮದಿನದಂದು ಬೆಂಗಳೂರಿನಲ್ಲಿ ಅಂದರೆ ನವೆಂಬರ್ 19ರಂದು ರಾಜ್ಯ ಮಟ್ಟದ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿ ಸುವರ್ಣ ಸಂಭ್ರಮಾಚರಣೆಯ ಜವಾಬ್ದಾರಿಯನ್ನ ಮಾನ್ಯ ನಿಯಂತ್ರಣ ಮಂಡಳಿ ಕೈಗೊಳ್ತಾ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಘೋಷಣೆ ಮಾಡಲಿಕ್ಕೆ ಬಯಸ್ತೇನೆ. ನಮಗೆ ಸಿಕ್ಕಿರುವ ನೈಸರ್ಗಿಕ ಸಂಪತ್ತನ್ನು ನಮ್ಮ ಮುಂದಿನ ತಲೆಮಾರಿಗೂ ತಲುಪಿಸುವ ಕೆಲಸ ಆಗಬೇಕು. ಆಗ ಮಾತ್ರ ನಾವು ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನ ನಾವು ನಡೆಸೋದ್ರ ಜೊತೆಗೆ ಅವರ ಕನಸನ್ನ ನನಸಾಗುವಂತ ಹೆಜ್ಜೆ ಇಡ್ತಾ ಇದ್ದೀವಿ ಅನ್ನೋದು ನನ್ನ ಅಭಿಪ್ರಾಯ. ಈ ಪ್ರಯತ್ನಕ್ಕೆ ತಮ್ಮೆಲ್ಲರ ಸಾರ್ವಜನಿಕರ ಸಹಕಾರ ಮಂಡಳಿಯೊಂದಿಗೆ ಮತ್ತು ಸರ್ಕಾರದೊಂದಿಗೆ ಅತ್ಯಗತ್ಯ ಅನ್ನೋದನ್ನು ಬಳ್ಳಾರಿ ಗಣಿ ನಾಡು ಎಂದೇ ಹೆಸರಾಗಿರುವ ಬಳ್ಳಾರಿಯಲ್ಲಿ ಗಣಿಗಾರಿಕೆಯ ಕಾರಣಕ್ಕೆ ದೊಡ್ಡ ಮಟ್ಟದ ಪರಿಸರ ಹಾನಿಯಾಗಿದೆ ಎನ್ನುವಂತ ಅಂಶ ಎಲ್ಲರೂ ತಿಳಿದಿದೆ. ಆದರೆ ಈಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಸೂಚನೆ ಪರಿಸರ ಪುನಶ್ಚೇತನ ಕಾರ್ಯಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಇದರಲ್ಲಿ ಮಂಡ್ಯ ವತಿಯಿಂದ 5 ನಿರಂತರ ವಾಯು ಗುಣಮಟ್ಟ ಮಾಪನ ಕೇಂದ್ರವನ್ನು ಸ್ಥಾಪಿಸಲು ನಾವು ಕ್ರಮ ವಹಿಸ್ತಾ ಇದ್ದೇವೆ. ಬಳ್ಳಾರಿ ಜಿಲ್ಲೆಯಲ್ಲಿನ ಸಾಕಷ್ಟು ಜನರ ಬೇಡಿಕೆ ಜೀನ್ಸ್ ಉದ್ಯಮ, ಆ ಜೀನ್ಸ್ ಉದ್ಯಮದ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದ ಸಮಸ್ಯೆ ಬಗೆಹರಿಸುವುದಕ್ಕೆ ನಾವು ಮಂಡಳಿ ತಾಂತ್ರಿಕ ನೆರವಿನ ಜೊತೆಗೆ ಆರ್ಥಿಕವಾಗಿ ನಾವು ಜವಾಬ್ದಾರಿಯನ್ನು ಹೊರಲಿಕ್ಕೆ ತಯಾರಿದ್ದೇವೆ ಅನ್ನುವಂಥ ಘೋಷಣೆಯನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇವೆ. ಬಳ್ಳಾರಿ ಜಿಲ್ಲೆಯ ಸುಮಾರು 1952 ಕಾರ್ಖಾನೆಗಳಿಂದ ಉತ್ಪಾದನೆಯಾಗುವ ತ್ಯಾಜ್ಯ ಮತ್ತು ಹೊಗೆಗಳ ಮೇಲೆ ಮಂಡಳಿ ನಿಗಾ ವಹಿಸ್ತಾ ಇದೆ. ಅದೇ ರೀತಿ ಸ್ಥಳೀಯ ಸಂಸ್ಥೆಗಳು ಘನತ್ಯಾಜ್ಯ ನಿರ್ವಹಣೆಗೆ ಸೂಕ್ತ ಸಂಸ್ಕರಣಾ ಘಟಕಗಳನ್ನು ಅಳವಡಿಸುವಂತೆ ನಾವು ಸೂಚನೆಯನ್ನು ನೀಡಿದ್ದೇವೆ. ಬಳ್ಳಾರಿಯಲ್ಲಿ 29 ಸ್ಪಾಂಜರಿಂಗ್ ಘಟಕಗಳು ಮತ್ತು 42 ಕಬ್ಬಿಣದ ಅದನ್ನ ಗಣಿಗಳು ಕಾರ್ಯಾಚರಣೆಯಲ್ಲಿದ್ದು ಅವುಗಳನ್ನ ಮಂಡಳಿ ನಿಯಂತ್ರಣ ಮಾಡ್ತಾ ಇದೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇವೆ. ಬಳ್ಳಾರಿಯಲ್ಲಿ ಕಳೆದ 5 ವರ್ಷದಲ್ಲಿ 20,665 ಕೆಜಿ ಏಕ ಬಳಕೆ ಪ್ಲಾಸ್ಟಿಕ್ ವಶಪಡಿಸಿಕೊಂಡು ಸುಮಾರು 28.87 ಲಕ್ಷ ದಂಡ ವಿಧಿಸಿ ಹಾಗೂ ದಾಸ್ತಾನು ಮಾರಾಟ ಮಾಡುವವರ ವಿರುದ್ಧ 6 ಪ್ರಕರಣಗಳನ್ನು ದಾಖಲೆ ಮಾಡಿದ್ದೀವಿ. 24-25ನೇ ಸಾಲಿನಲ್ಲಿ ಗಣಿ ಮತ್ತು ಕೆಂಪು ವರ್ಗದ ಅದರ ರೆಡ್ ಕ್ಯಾಟಗರಿ ಕಾರ್ಖಾನೆಯವರಿಂದ 2.8 ಲಕ್ಷ ಸಸಿಗಳನ್ನ ನಾವು ನಡೆಸುವಂತ ಕೆಲಸವನ್ನು ಮಾಡಿದ್ದೇವೆ. 84ರಲ್ಲಿ ಪ್ರಾರಂಭಗೊಂಡ ರಾಯಚೂರು ಕಚೇರಿ ವ್ಯಾಪ್ತಿಯಲ್ಲಿ 2 ವಿದ್ಯುತ್ ಶಾಖೋತ್ಪನ್ನ ಕೇಂದ್ರಗಳು, 3 ಚಿನ್ನದ ಗಣಿಗಳು, 15 ರಾಸಾಯನಿಕ ಕಾರ್ಖಾನೆಗಳು ಸೇರಿದಂತೆ ಒಟ್ಟು 314 ಕಾರ್ಖಾನೆಗಳು, ವಾಣಿಜ್ಯ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳು ಹಾಗೂ ನಗರ ವ್ಯಾಪ್ತಿಯ ಮಾವಿನಕೆರೆ ಮತ್ತು ಮಂಚಲಾಪುರ ಕೆರೆಗಳ ನೀರಿನ ಗುಣಮಟ್ಟವನ್ನು ಅಧ್ಯಯನ ಮಾಡಲು ಮಾಪನ ಕೇಂದ್ರಗಳನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಜೊತೆಗೆ ಕೃಷ್ಣಾ ನದಿಗಳ ನೀರಿನ ಗುಣಮಟ್ಟವನ್ನು ಮಾಪನ ಮಾಡಿದ ನೈಜ ವರದಿಯನ್ನು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸರ್ವರ್ಗೆ ಜೋಡಣೆಯಾಗಿರುತ್ತದೆ ಅನ್ನೋದನ್ನ ನಮಗೆ ಜ್ಞಾಪಿಸಲಿಕ್ಕೆ ಬಯಸ್ತೇನೆ. ರಾಯಚೂರು ವಿದ್ಯುತ್ ಶಾಖೋತ್ಪನ್ನ ಕೇಂದ್ರ, ಯಲಬುರ್ಗ ವಿದ್ಯುತ್ ಶಾಖೋತ್ಪನ್ನ ಕೇಂದ್ರ, 15 ಫಾರ್ಮಾ ಕಾರ್ಖಾನೆಗಳು ಮತ್ತು ಗಟ್ಟಿ ಚಿನ್ನದ ಗಣಿಗಳನ್ನು ಸ್ವಯಂ ನಿಯಂತ್ರಕ ಕಾರ್ಯವಿಧಾನ ಮೂಲಕ ಮೇಲ್ವಿಚಾರಣೆ ಮಾಡ್ತಾ ಇದ್ದೇವೆ.
ರಾಯಚೂರು ವ್ಯಾಪ್ತಿಯಲ್ಲಿರುವ ಔಷಧ ತಯಾರಿಕಾ ಸಂಸ್ಥೆಗಳ ಸಮಸ್ಯೆಯನ್ನ ಸಹ ನಾವು ಗಂಭೀರವಾಗಿ ಪರಿಗಣಿಸಿದ್ದು ಅವುಗಳ ನಿಯಂತ್ರಣ ಸೇರಿದಂತೆ ಹಲವು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಸುವರ್ಣ ಮಹೋತ್ಸವದ ಮೊದಲ ಕಾರ್ಯಕ್ರಮವನ್ನು ರಾಯಚೂರು ಜಿಲ್ಲೆಯ ಸಹಯೋಗದೊಂದಿಗೆ ಬಳ್ಳಾರಿಯಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬಳ್ಳಾರಿಯಲ್ಲಿ ಶುರುವಾಗಿರುವ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವದ ಬೃಹತ್ ಪರಿಸರ ಜಾಗೃತಿ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಕೂಡ ನಾವು ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪುಗೊಳಿಸಿದ್ದೇವೆ. ಗ್ರಾಮಾಂತರ ಪ್ರದೇಶಗಳು ಸೇರಿದಂತೆ ನಗರ ಪ್ರದೇಶಗಳಲ್ಲಿ ನಾವು ಎದುರಿಸುತ್ತಿರುವ ಹಲವು ಮಾಲಿನ್ಯ ಸಮಸ್ಯೆಗಳ ಬಗ್ಗೆ ತಾಲೂಕು, ಜಿಲ್ಲೆ ಸೇರಿದಂತೆ ರಾಜ್ಯ ಮಟ್ಟದವರೆಗೆ ಏಕಕಾಲಕ್ಕೆ ದೊಡ್ಡ ಪ್ರಮಾಣದಲ್ಲಿ ಪರಿಸರದ ಜಾಗೃತಿ ಮೂಡಿಸುವ ಕೆಲಸ ಇದಾಗಿದೆ ಅಂತಂದ್ರೆ ಹೇಳಲಿಕ್ಕೆ ಪರಿಸರಕ್ಕೆ ನಮ್ಮ ಅಗತ್ಯ ಇಲ್ಲ, ನಮಗೆ ಪರಿಸರದ ಅಗತ್ಯ ಇಲ್ಲ. ಶುದ್ಧ ಪರಿಸರದ ಅಗತ್ಯತೆಯನ್ನು ನಾವೆಲ್ಲರೂ ಅರಿತುಕೊಂಡು ಪರಿಸರ ಸಂರಕ್ಷಣೆಗೆ ಒತ್ತು ನೀಡಲು ಸಂಕಲ್ಪ ಮಾಡುವಂತೆ ಈ ಮೂಲಕ ನಾನು ಮಂಡಳಿಯ ಅಧ್ಯಕ್ಷನಾಗಿ ತಮಗೆಲ್ಲರಿಗೂ ಕರೆಯನ್ನು ನೀಡ್ತಾ ಇದ್ದೀನಿ. ಮಂಡಳಿಯ ಸುವರ್ಣ ಮಹೋತ್ಸವ ಅಂಗವಾಗಿ ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಯುವ ಸಮೂಹಕ್ಕೆ ಪರಿಸರ ಸಂರಕ್ಷಣೆಯ ಬಗ್ಗೆ, ಕಾನೂನುಗಳ ಬಗ್ಗೆ ಅರಿವು ಮೂಡಿಸಿ ಅವರ ಪಾಲ್ಗೊಳ್ಳುವಿಕೆ ಹೆಚ್ಚಿಸಲು ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ವಿಧಾನಸಭಾ ಕ್ಷೇತ್ರವಾರು ನಡೆಯುತ್ತಿರುವ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಇಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆ ಮಾಡಲಾಗ್ತದೆ. ಅದರಂತೆ ಇಂದಿನ ಬಳ್ಳಾರಿಯಲ್ಲೂ ಕೂಡ ರಾಯಚೂರು ಜಿಲ್ಲೆಯನ್ನು ಒಳಗೊಂಡಂತೆ ನಡೆದಂತ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಿಗೆ ಬಹುಮಾನವನ್ನು ಇವತ್ತು ನೀಡ್ತಾ ಇದ್ದಾರೆ. ಮಾಲಿನ್ಯ ನಿಯಂತ್ರಣಕ್ಕಾಗಿ ಎಲೆಮರೆಯ ಕಾಯಿಗಳಂತೆ ಕೆಲಸ ಮಾಡಿರುವ ಮಹನೀಯರಿಗೆ, ಪರಿಸರ ಒಂದು ಕಾಳಜಿ ಉಳ್ಳಂತಹ ಮಹನೀಯರಿಗೆ, ಸಂಘ ಸಂಸ್ಥೆಗಳಿಗೆ ಇಂದಿರಾ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಯುವಕರಿಗೆ ಪರಿಸರದ ಬಗ್ಗೆ ರೀಲ್ಸ್ ಮಾಡಿ, ಇವತ್ತಿನ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿ ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಿ ಎಂಬ ಕಾರ್ಯಕ್ರಮ ಆಯೋಜಿಸಿದ್ದು ಪರಿಸರ ಸಂರಕ್ಷಣೆ ಬಗ್ಗೆ ಹೇಳುವ ಉತ್ತಮ ರೀಲ್ಸ್ಗೆ ಬಹುಮಾನವನ್ನ ನೀಡಲಾಗ್ತದೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಕೊನೆಯದಾಗಿ, ಅತ್ಯಂತ ಸಮೀಪದಲ್ಲೇ ದೀಪಾವಳಿ ಹಬ್ಬ ಇದೆ. ನಾನು ಮಂಡಳಿಯ ಅಧ್ಯಕ್ಷನಾಗಿ ಹಸಿರು ಪಟಾಕಿಗಳನ್ನು ಅಂದ್ರೆ ಪರಿಸರ ಸ್ನೇಹಿ ಹಸಿರು ಪಟಾಕಿಗಳನ್ನು ಬಳಸುವ ಮೂಲಕ ವಾಯು ಮತ್ತು ಶಬ್ದ ಮಾಲಿನ್ಯ ತಡೆಗಟ್ಟಲು ಸಹಕರಿಸಬೇಕು ಅಂತ ಮನವಿಯನ್ನ ಮಾಡ್ತಾ, ತಮಗೆಲ್ಲರಿಗೂ ಇಂದಿನ ಮಂಡಳಿಯ ಜವಾಬ್ದಾರಿಯ ಸುವರ್ಣ ಮಹೋತ್ಸವದಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಎಲ್ಲ ಮಾಧ್ಯಮದ ಸ್ನೇಹಿತರನ್ನು ಒಳಗೊಂಡಂತ ಎಲ್ಲ ಸಾರ್ವಜನಿಕರು, ಉದ್ದಿಮೆದಾರರು ಮತ್ತು ಎಲ್ಲ ರೀತಿಯ ಸಂಘ ಸಂಸ್ಥೆಗಳ ಒಂದು ಎಲ್ಲ ಮಾನವೀಯರಿಗೆ ನಾನು ಅತ್ಯಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಎಲ್ಲರಿಗೂ ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.